त्रिगुणरहितं सद्गुरुं तं नमामि। श्री विद्यां जगतां धात्रीं सर्गस्थितिलयेश्वरीं नमामि ललितां नित्या महात्रिपुरसुंदरीं। नूतन देवालयದ ಲೋಕಾರ್ಪಣೆಯ ಕಾರ್ಯಕ್ರಮ ಹಾಗೂ ಕ್ಷೇತ್ರಾದಿ ದೇವತೆ ಆಂಜನೇಯ ಸ್ವಾಮಿ, ಸಿದ್ಧಿವಿನಾಯಕ ಪ್ರಸನ್ನ ಮಹಾಗಣಪತಿ ದೇವರು, ಜಗನ್ಮಾತೆ ಲಲಿತಾಂಬಿಕಾ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಾಜ್ಯ ಸರ್ಕಾರದ ಪರವಾಗಿ ಮತ್ತು ಮಠದ ಸಮುದಾಯದ ಪರವಾಗಿ ಭಾಗವಹಿಸಿ ಅತ್ಯದ್ಭುತವಾದಂಥ ಸಾಮಾಜಿಕ, ಆಧ್ಯಾತ್ಮಿಕ, ಧಾರ್ಮಿಕ ಎಲ್ಲ ಭಾವನೆಗಳನ್ನು ಸಮ್ಮಿಶ್ರಣಗೊಳಿಸಿ ನಿಮ್ಮೆಲ್ಲರ ಎದೆ ಮುಟ್ಟುವ ಹಾಗೆ, ಹೃದಯ ಮುಟ್ಟುವ ಹಾಗೆ ಮಾತನಾಡಿದಂಥ ಪ್ರೀತಿಯ ಡಿ ಕೆ ಶಿವಕುಮಾರ್ ಅವರೇ, ಇಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಒಟ್ಟು ಕಾರ್ಯಕ್ರಮಗಳ ರೂವಾರಿಗಳಾದಂಥ ಶ್ರೀಮಠದ ಸದ್ಭಕ್ತರು, ಹಿಂದಿನ ಸಚಿವರು, ಪ್ರಸ್ತುತ ಶಾಸಕರು ಆಗಿರ್ತಕ್ಕಂಥ ಗೋಪಾಲಯ್ಯನವರ ಆದಿಯಾಗಿ ರಾಜುಗೌಡರು ನಿಮಗೆ ಮಾತನಾಡಿದ್ದಾರೆ, ಕುಸುಮ ಅವರು ಮಾತನಾಡಿದ್ದಾರೆ, ಹೇಮಲತಾ ಗೋಪಾಲಯ್ಯನವರು ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ, ಈ ಸಂಜೆ ವೆಂಕಟೇಶ್ ಅವರಿದ್ದಾರೆ, ಪೂಜ್ಯ ಶ್ರೀಗಳೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ, ಕೇಶವಮೂರ್ತಿಯವರೇ ಮತ್ತು ಶ್ರೀಮಠದ ಎಲ್ಲ ಸದ್ಭಕ್ತರು ಕೆಳಗಡೆ ಬಹಳಷ್ಟು ಜನ ಕೊಡ್ತಿದ್ದೀರಿ, ರಾಮಣ್ಣಗೌಡರಾದಿಯಾಗಿ, ಪ್ರೀತಿಯ ಮಕ್ಕಳೇ ಮತ್ತು ತಾಯಂದ್ರೆ, ಮಾಧ್ಯಮ ಬಂಧುಗಳೇ, ಬೆಳಗಿನಿಂದ ಹಲವಾರು ಹಂತಗಳಲ್ಲಿ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ, ಮತ್ತೊಮ್ಮೆ ಬಂದಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನು ಕೇಳಬೇಕು ಅಂತ ನಿಮಗೇನು ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನು, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷಪಟ್ಟಿದ್ದೀರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಸಹಸ್ರನಾಮದ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದಿರಿ. ಮಾತನಾಡ್ತಾ ಅವರು ಹೇಳ್ತಿದ್ರು, ದೊಡ್ಡ ಗುರುಗಳು ಉಜ್ಜಯಿನಿಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಮಾಡಿದರು ಅಂತ. ಅದೇ ರೀತಿಯಲ್ಲಿ ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಪೂಜ್ಯ ಗುರುಗಳು ಮಠವನ್ನು ಸ್ಥಾಪಿಸಿದ್ರು, ನೀವೆಲ್ಲರೂ ಕೂಡ ಹೋಗಿ ಬಂದಿದ್ದೀರಿ. ಶ್ರೀರಾಮಚಂದ್ರ ವನವಾಸ ಮಾಡಿದ 14 ವರ್ಷಗಳ ಕಾಲ ವನವಾಸದಲ್ಲಿ 12 ವರ್ಷಗಳ ಕಾಲ ಕಳೆದಂಥ ಚಿತ್ರಕೂಟದಲ್ಲಿ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆ. ಅಷ್ಟೇ ಮುಖ್ಯವಾಗಿ ಸೀತಾದೇವಿ ದೇಹವನ್ನು ಬಿಟ್ಟಂತ ಆಯನಿಜೆ ಭೂಜಾತೆ, ಭೂಮಿಯಿಂದ ಬಂದಂತಹ ತಾಯಿ ಸೀತಾದೇವಿ ಮತ್ತೆ ಭೂಮಿಗೆ ಹೋದಂತಿತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರೀಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರಸುಂದರೀಂ. ನೂತನ ದೇವಾಲಯದ ಲೋಕಾರ್ಪಣೆಯ ಕಾರ್ಯಕ್ರಮ ಹಾಗೂ ಕ್ಷೇತ್ರಾದಿ ದೇವತೆ ಆಂಜನೇಯ ಸ್ವಾಮಿ, ಸಿದ್ಧಿವಿನಾಯಕ ಪ್ರಸನ್ನ ಮಹಾಗಣಪತಿ ದೇವರು, ಜಗನ್ಮಾತೆ ಲಲಿತಾಂಬಿಕಾ ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಾಜ್ಯ ಸರ್ಕಾರದ ಪರವಾಗಿ ಮತ್ತು
ಮಠದ ಸಮುದಾಯದ ಪರವಾಗಿ ಭಾಗವಹಿಸಿ ಅತ್ಯದ್ಭುತವಾದಂಥ ಸಾಮಾಜಿಕ, ಆಧ್ಯಾತ್ಮಿಕ, ಧಾರ್ಮಿಕ ಎಲ್ಲ ಭಾವನೆಗಳನ್ನು ಸಮ್ಮಿಶ್ರಣಗೊಳಿಸಿ ನಿಮ್ಮೆಲ್ಲರ ಎದೆ ಮುಟ್ಟುವ ಹಾಗೆ, ಹೃದಯ ಮುಟ್ಟುವ ಹಾಗೆ ಮಾತನಾಡಿದಂಥ ಪ್ರೀತಿಯ ಡಿ.ಕೆ. ಶಿವಕುಮಾರ್ ಅವರೇ, ಇಲ್ಲಿ ನಡೀತಾ ಇರತಕ್ಕಂಥ ಎಲ್ಲ ಒಟ್ಟು ಕಾರ್ಯಕ್ರಮಗಳ ರೂವಾರಿಗಳಾದಂಥ ಶ್ರೀಮಠದ ಸದ್ಭಕ್ತರು, ಹಿಂದಿನ ಸಚಿವರು, ಪ್ರಸ್ತುತ ಶಾಸಕರು ಆಗಿರ್ತಕ್ಕಂಥ ಗೋಪಾಲಯ್ಯನವರ ಆದಿಯಾಗಿ ರಾಜುಗೌಡರು ನಿಮಗೆ ಮಾತನಾಡಿದ್ದಾರೆ, ಕುಸುಮಾ ಅವರು ಮಾತನಾಡಿದ್ದಾರೆ, ಹೇಮಲತಾ ಗೋಪಾಲಯ್ಯನವರು ಪುಸ್ತಕವನ್ನು ಬಿಡುಗಡೆ ಮಾಡಿ ಮಾತನಾಡಿದ್ದಾರೆ, ಈ ಸಂಜೆ ವೆಂಕಟೇಶ್ ಅವರಿದ್ದಾರೆ, ಪೂಜ್ಯ ಶ್ರೀಗಳೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ, ಕೇಶವಮೂರ್ತಿಯವರೇ ಮತ್ತು ಶ್ರೀಮಠದ ಎಲ್ಲ ಸದ್ಭಕ್ತರು ಕೆಳಗಡೆ ಬಹಳಷ್ಟು ಜನ ಕೊಡ್ತಿದ್ದೀರಿ, ರಾಮಣ್ಣಗೌಡರ ಆದಿಯಾಗಿ ಪ್ರೀತಿಯ ಮಕ್ಕಳೇ ಮತ್ತು ತಾಯಂದ್ರೆ, ಮಾಧ್ಯಮ ಬಂಧುಗಳೇ, ಬೆಳಗಿನಿಂದ ಹಲವಾರು ಹಂತಗಳಲ್ಲಿ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಬರುವ ಹೊತ್ತಿಗೆ ಹೊರಗಡೆ ಹೋಗಿ ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮತ್ತೆ ವಾಪಸ್ ಬರ್ತೇನೆ ಅಂತ ಹೇಳಿ ಹೋಗಿದ್ದೆ, ಮತ್ತೊಮ್ಮೆ ಬಂದಿದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ ಮೇಲೆ ಮತ್ತೆ ಮಾತನ್ನು ಕೇಳಬೇಕು ಅಂತ ನಿಮಗೆ ಅನ್ನಿಸ್ಲಿಕ್ಕಿಲ್ಲ. ಒಬ್ಬ ರಾಜಕಾರಣಿಯಾಗಿ ಸಂತನ ರೀತಿಯ ಮಾತುಗಳನ್ನು, ಧಾರ್ಮಿಕ ವ್ಯಕ್ತಿಯ ರೀತಿಯ ಮಾತುಗಳನ್ನ ನೀವೆಲ್ಲರೂ ಕೂಡ ಕೇಳಿ ಸಂತೋಷಪಟ್ಟಿದ್ದೀರಿ. ಬೆಳಗಿನಿಂದ ನೀವೆಲ್ಲರೂ ಕೂಡ ಶ್ರೀಮಾತಾ ಲಲಿತಾದೇವಿಯ ಲಲಿತಾ ಸಹಸ್ರನಾಮವನ್ನು ತಾವೆಲ್ಲರೂ ಕೂಡ ಪಠಿಸಿದಿರಿ. ಮಾತನಾಡ್ತಾ ಅವರು ಹೇಳ್ತಿದ್ರು, ದೊಡ್ಡ ಗುರುಗಳು ಉಜ್ಜಯಿನಿಯಲ್ಲಿ ಕಾಲಭೈರವೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ಜೀರ್ಣೋದ್ಧಾರದ ಕಾರ್ಯಕ್ರಮವನ್ನು ಮಾಡಿದರು ಅಂತ. ಅದೇ ರೀತಿಯಲ್ಲಿ ವಾರಣಾಸಿಯಲ್ಲಿ, ಕಾಶಿಯಲ್ಲಿ ಪೂಜ್ಯ ಗುರುಗಳು ಮಠವನ್ನು ಸ್ಥಾಪಿಸಿದ್ರು, ನೀವೆಲ್ಲರೂ ಕೂಡ ಹೋಗಿ ಬಂದಿದ್ದೀರಿ. ಶ್ರೀರಾಮಚಂದ್ರ ವನವಾಸ ಮಾಡಿದ 14 ವರ್ಷಗಳ ಕಾಲ ವನವಾಸದಲ್ಲಿ 12 ವರ್ಷಗಳ ಕಾಲ ಕಳೆದಂಥ ಚಿತ್ರಕೂಟದಲ್ಲಿ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇದೆ. ಅಷ್ಟೇ ಮುಖ್ಯವಾಗಿ ಸೀತಾದೇವಿ ದೇಹವನ್ನು ಬಿಟ್ಟಂತ ಆಯನಿಜೆ ಭೂಜಾತೆ, ಭೂಮಿಯಿಂದ ಬಂದಂತಹ ತಾಯಿ ಸೀತಾದೇವಿ ಮತ್ತೆ ಭೂಮಿಗೆ ಹೋದಂತಿತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾ ತ್ರಿಪುರ ಸುಂದರಿ. ನೂತನ ದೇವಾಲಯದ ಲೋಕಾರ್ಪಣೆಯ ಕಾರ್ಯಕ್ರಮ ಹಾಗೂ ಕ್ಷೇತ್ರಾದಿ ದೇವತೆ ಆಂಜನೇಯ ಸ್ವಾಮಿ, ಸಿದ್ಧಿವಿನಾಯಕ ಪ್ರಸನ್ನ ಮಹಾಗಣಪತಿ ದೇವರು